ರಾಘವೇಂದ್ರ ಸ್ವಾಮಿಗಳ ಕೋಟಿ ಸಹಸ್ರ ನಾಮ ಬರೆಯೋ ಬುಕ್ ನಿಮಗ್ ಬೇಕಾ? ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಒಂದು ಕಡೆ ನನ್ನ ನಂಬರ್ ಪಾಸ್ ಆಗ್ತಾ ಇರುತ್ತೆ. ಆ ನಂಬರ್ಗೆ ನಿಮ್ಮ ಅಡ್ರೆಸ್ ನ ಕಳಿಸ್ಕೊಡಿ. ಖಂಡಿತ ಗುರು ರಾಘವೇಂದ್ರಗಳ ಸ್ವಾಮಿ ಬುಕ್ ನಾನು ನಿಮ್ಗೆ ಉಚಿತವಾಗಿ ಕೊರಿಯರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ತರ ಹಣ ಕೂಡ ಅವಶ್ಯಕತೆ ಇಲ್ಲ. ಬುಕ್ ಕೂಡ ಫ್ರೀಯಾಗಿ ಕಳಿಸ್ತಾ ಇದ್ದೀನಿ, ಹಾಗೆ ಕೊರಿಯರ್ ಕೂಡ ಫ್ರೀಯಾಗಿ ಕಳಿಸ್ತಾ ಇದ್ದೀನಿ. ಯಾರಿಗೆಲ್ಲ ಬೇಕು ಬೇಗ ನಾನ್ ಕೊಟ್ಟಿರೋ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಮೆಸೇಜ್ ಕಳಿಸಿ. ದಯವಿಟ್ಟು ಕಾಲ್ ಮಾಡಬೇಡಿ, ಮೆಸೇಜ್ ಕಳಿಸಿ. ಹಾಗೆ ನನ್ನ ಒಂದು ಪೇಜ್ ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಾವು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಹಲೋ ಕುಟುಂಬದವರೇ, ನಾನು ನಿಮ್ಮ ಮನೆಮಗಳು ಪುಷ್ಪ. ಯಾರಾದ್ರೂ ನನ್ನ ಒಂದು ಪೇಜ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಂದು ನನ್ನ ಒಂದು ನೋಟಿಫಿಕೇಶನ್ ಬೆಲ್ ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಇವತ್ತು ಬಂದು 11ನೇ ತಾರೀಕು ಸೋಮವಾರ ಬಂದು ರಾಯರ ಆರಾಧನೆ ಇರೋ ಪ್ರಯುಕ್ತ ನಾನ್ ಬಂದು ಈ ಕೋಟಿ ಸಹಸ್ರನಾಮ ಬರೆಯೋ ಅಂತ ಬುಕ್ ನ ಉಚಿತವಾಗಿ ಕೊಡ್ತಾ ಇದ್ದೀನಿ. ಈ ಬುಕ್ ನ ಉಚಿತವಾಗಿ ಕೊಡ್ತಾ ಇದ್ದೀನಿ, ಉಚಿತವಾಗಿ ಕೊರಿಯರ್ ಮಾಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ತರ ಹಣ ನಾನು ಇಸ್ಕೊಂತ ಇಲ್ಲ. ಸೊ ಈ ಒಂದು ಬುಕ್ ಪ್ರತಿಯೊಬ್ಬರಿಗೂ ತಲುಪ್ಲಿ ಅನ್ನೋದಕ್ಕೋಸ್ಕರ ನನ್ನ ಪೇಜ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಸೊ ನಾನು ಇವಾಗ ಈ ಒಂದು ಬುಕ್ಕಿನ ಬಗ್ಗೆ ನಾನು ಹೇಳ್ತೀನಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಸೊ ಈ ಒಂದು ಬುಕ್ ನಾನು ಕೂಡ ಬರೀತಿದ್ದೆ. ನಾನ್ ಬರೀಬೇಕಾದ್ರೆ ನನ್ನ ಒಂದು ಕುಟುಂಬದವರು ತುಂಬಾ ಜನ ನನ್ನ ವಿಡಿಯೋ ನೋಡಿ ಹೇಳ್ತಾ ಇದ್ರು, ಮೇಡಮ್ ಈ ಒಂದು ಸಹಸ್ರನಾಮ ಕೋಟಿ ಬರೆಯೋ ಅಂತ ಬುಕ್ ನಮಗೂ ಕೂಡ ಉಚಿತವಾಗಿ ಕೊಡಿ ಮೇಡಮ್, ನಾವು ಕೂಡ ರಾಯರದೊಂದು ಬುಕ್ ಬರಿಬೇಕು ಅಂತ ಆಸೆ. ಇಲ್ಲ ದುಡ್ಡು ಕೊಡಂಗಿದ್ರೆ ಹೇಳಿ ಮೇಡಮ್, ನಾವು ಕೂಡ ದುಡ್ಡು ತಗೊಂತೀವಿ ಅಂತ ಹೇಳಿದ್ರು. ಯಾವುದೇ ಕಾರಣಕ್ಕೆ ರಾಘವೇಂದ್ರ ಸ್ವಾಮಿ ಫೋಟೋ ಆಗ್ಲಿ, ರಾಘವೇಂದ್ರ ಸ್ವಾಮಿ ಬುಕ್ನಾಗ್ಲಿ ನಾನು ಯಾರಿಗೂ ದುಡ್ಡು ಕೊಟ್ಟೇ ಇಲ್ಲ. ಇಲ್ಲಿವರೆಗೂ ಯಾರಿಗೂ ಕೊಟ್ಟಿಲ್ಲ. ನಾನ್ ಕೊಟ್ಟಿರೋದು ಉಚಿತವಾಗಿ ಫೋಟೋ ಕೊಟ್ಟಿದ್ದೀನಿ, ಉಚಿತವಾಗಿ ಬುಕ್ ಕೊಟ್ಟಿದ್ದೀನಿ. ಯಾಕೆಂದ್ರೆ ಆ ಒಂದು ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ನನ್ನ ಜೀವನದಲ್ಲಿ ಹತ್ತಲವಾರು ಪವಾಡಗಳಾಗಿದೆ. ಸೊ ನನಗೆ ರಾಘವೇಂದ್ರ ಸ್ವಾಮಿಗಳು ಒಳ್ಳೇದ್ ಮಾಡ್ಕೊಟ್ಟಿದ್ದಾರೆ. ಹಾಗೆ ಬಂದು ನನ್ನ ಒಂದು ರಾಯರ ಭಕ್ತರಿಗೆ ಒಳ್ಳೇದಾಗ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಇಷ್ಟೆಲ್ಲಾ ಒಂದು ನೋಡಿ, ಇದ್ರೊಳಗೆಲ್ಲ ಒಂದು ಬುಕ್ ಇದೆ, ಇದ್ರೊಳಗೆಲ್ಲ ಬುಕ್ಸ್ ಇದೆ. ಸೊ ನಾನು ಇಲ್ಲಿ ಒಂದು 500 ಬುಕ್ ನಾನು ಪ್ರಿಂಟ್ ಮಾಡಿಸಿದ್ದೀನಿ. ಆ ಒಂದು 500 ಬುಕ್ ನಾನು ಉಚಿತವಾಗಿ ಕೊಡ್ತಾ ಇದ್ದೀನಿ. ಅಂದ್ರೆ ರಾಯರ ಭಕ್ತರಿಗೆ ಒಳ್ಳೇದಾಗ್ಲಿ ಅನ್ನೋದಕ್ಕೋಸ್ಕರ ನಾನು ಉಚಿತವಾಗಿ ಕೊಡ್ತಾ ಇದ್ದೀನಿ. ನಾನು ಈ ಒಂದು ಬುಕ್ ನ ಉಚಿತವಾಗಿ ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಹೇಳಿದ್ದು, ಈ ಒಂದು ಬುಕ್ ನ ಯಾವ ತರ ಬರಿಬೇಕು ಏನು ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಈ ಒಂದು ಬುಕ್ ನ ನಿಮ್ಗೆ ಸಾಧ್ಯವಾದ್ರೆ ದಿನ ಒಂದು 11 ಬಾರಿ ಬರೀರಿ. ಓಂ ರಾಘವೇಂದ್ರಾಯ ನಮಃ, ಓಂ ರಾಘವೇಂದ್ರಾಯ ನಮಃ ಅಂತ 11 ಬಾರಿ ಬರಿಬಹುದು. ಇಲ್ಲ ಮೇಡಮ್ ಡೈಲಿ ನಮ್ಗೆ ಟೈಮ್ ಆಗಲ್ಲ ಅಂದ್ರೆ ಗುರುವಾರದೊತ್ತು ಹೇಗಿದ್ರು ರಾಯರಿಗೆ ಒಂದು ಪೂಜೆ ಮಾಡ್ತೀರಾ, ಪೂಜೆ ಮಾಡೋ ಟೈಮಲ್ಲೇ ನೀವು ಈ ಒಂದು ಬುಕ್ ನ ತಗೊಂಡು ಇದಕ್ಕೆ ಬಂದು ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡ್ಕೊಳ್ಳಿ. ಫಸ್ಟ್ ದಿನ ಪೂಜೆ ಮಾಡಿದ್ಮೇಲೆ ಸೊ ನೀವ್ ಈ ತರ ಈ ಒಂದು ಬುಕ್ ನ ಓಪನ್ ಮಾಡಿದ್ರೆ ನೋಡ್ರಿ, ಇಲ್ಲೇ ಕೊಟ್ಟಿದ್ದಾರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕೊಟ್ಟಿದ್ದಾರೆ. ಈ ಒಂದು ಲೈನ್ ಬರೆದ್ರೆ 101 ಪೇಜ್ ಇಡ್ಸುತ್ತೆ ಒಂದು ಪೇಜ್ ಅಲ್ಲೇ. ಸೊ ಫುಲ್ ಬುಕ್ ಬರೆದ್ರೆ 5001 ಸಲ ಆಗುತ್ತೆ ನಿಮ್ಗೆ ಫುಲ್ ಬುಕ್. ಸೊ ಹಾಗಾಗಿ ನೀವು ಗುರುವಾರ ದಿನ ಈ ಒಂದು ಬುಕ್ ನ ಬರೀಬಹುದು. ಈ ಬುಕ್ ನೆಲ್ಲ ಬರೆದ್ಮೇಲೆ ಏನ್ ಮಾಡ್ಬೇಕು ಅಂತ ತುಂಬಾ ಜನಕ್ಕೆ ಒಂದು ಕ್ವಶನ್, ತುಂಬಾ ಜನ ನನ್ ಕಾಲ್ ಮಾಡಿದ್ರು, ಪುಷ್ಪ ಮೇಡಮ್ ಬುಕ್ ಎಲ್ಲ ಬರ್ದಾಯ್ತು, ಬುಕ್ ನ ಏನ್ ಮಾಡ್ಬೇಕು, ಓಮಕ್ಕೆ ಹಾಕ್ಬೇಕಾ, ಏನ್ ಮಾಡ್ಬೇಕು ಅಂತ ಕೇಳ್ತಿದ್ರು. ಓಮಕ್ಕೆ ಹಾಕ್ಬೋದು, ಆದ್ರೆ ಕೆಲವು ಕಡೆ ರಾಘವೇಂದ್ರ ಸ್ವಾಮಿ ಫೋಟೋ ಇರೋದ್ರಿಂದ ನಾನು ಹೋಮಕ್ಕೆ ಹಾಕೋದ್ ಬೇಡ ಅಂತ ಹೇಳ್ತೀನಿ. ಏನು ಅಂತಂದ್ರೆ, ನೀವು ಬರ್ದಿರೋ ಅಂತ ಒಂದು ಬುಕ್ ನ ನೀವು ನೀಟಾಗಿ ಒಂದು ಕವರ್ ಪ್ಯಾಕಿಂಗ್ ಮಾಡಿಸಿ, ಇದಕ್ಕೆ ಕವರ್ ಮಾಡಿಸಿ. ಸೊ ನಿಮ್ಮ ಒಂದು ದೇವರ ಮನೇಲೆ, ಎಲ್ಲಿ ನೀವು ಒಂದು ದೇವರ ಮನೇಲೆ ಒಂದು ಡ್ರಾಯರ್ ಅಲ್ಲಿ ಏನಾದ್ರು ಒಂದು ಅರಿಶಿನ ಕುಂಕುಮ ಇಟ್ಟಿರ್ತೀರಾ, ಇಲ್ಲ ಒಂದು ದೇವ್ರ ಹತ್ರ ಏನಾದ್ರು ಒಂದು ಏನಾದ್ರು ಥಿಂಗ್ಸ್ ಇಟ್ಟಿರ್ತಾರ, ಅಲ್ಲಿ ಒಂದು ಕವರ್ ಅಲ್ಲಿ ಹಾಕ್ಬಿಟ್ಟು ನೀಟಾಗಿ ಹೀಗೆ ಇಟ್ಬಿಟ್ಟು ಸೊ ಮಾಮೂಲಿ ಬಿಡಿ. ಯಾಕೆ ನಿಮ್ಮನೇಲೆ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಅಂದ್ರೆ, ನೀವು ಗುರು ರಾಘವೇಂದ್ರ ಸ್ವಾಮಿನ ನೆನೆಸ್ಕೊಂಡು ಅವರ ಒಂದು ನಾಮಲೇಖಿತನ ಬರಿತಾ ಇರ್ತೀರ, ಬರ್ತಿರೋ ಒಂದು ಪುಣ್ಯ ನಿಮ್ಮ ಮನೇಲೆ ಇರ್ಲಿ ಅನ್ನೋದಕ್ಕೋಸ್ಕರ ನಿಮ್ಮ ಮನೇಲೆ ಈ ಒಂದು ಪುಸ್ತಕನ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಗುರು ರಾಘವೇಂದ್ರ ಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಇದೇ ಸೋಮವಾರ ಬಂದು ರಾಯರ ಆರಾಧನೆ ಇದೆ. ಆರಾಧನೆ ಟೈಮಲ್ಲೇ ನಿಮ್ಗೆ ಇಷ್ಟಾರ್ಥಗಳನ್ನ ನೀವು ಬೇಡ್ಕೊಳ್ಳಿ. ನೀವು ಇಷ್ಟಾರ್ಥಗಳನ್ನ ಬೇಡ್ಕೋಬೇಕು ಅಂದ್ರೆ ರಾಘವೇಂದ್ರ ಸ್ವಾಮಿಗೆ ಏನ್ ತುಂಬಾ ಹೂಗಳನ್ನೆಲ್ಲ ತಗೊಂಬಂದ್ ಹಾಕಿ ತುಂಬಾ ನೀವೊಂದು ಸ್ವೀಟ್ ಮಾಡಿ ನೈವೇದ್ಯ ಮಾಡ್ಬೇಕು ಅಂತಿಲ್ಲ. ಭಕ್ತಿಯಿಂದ ಒಂದು ತುಳಸಿದೆಲ್ಲ ಇಟ್ಟು ನೀವೊಂದು ಸ್ವಲ್ಪ ಹಾಲು ಹಣ್ಣನ್ನ ನೀವು ಸಮರ್ಪಣೆ ಮಾಡಿದ್ರು ರಾಘವೇಂದ್ರ ಸ್ವಾಮಿಗಳು ಒಪ್ಕೊಂತಾರೆ. ಅಲ್ಲಿ ಬಂದು ನಿಮ್ಮ ಮನಸ್ಸಿನ ಒಂದು ಶ್ರದ್ಧಾ ಭಕ್ತಿ, ಒಂದು ಪ್ರೀತಿ ಅಷ್ಟಿದ್ರೆ ಸಾಕು. ಇನ್ನೇ ದೇವ್ರು ತುಂಬಾ ನಿಮ್ಗೆ ಆಡಂಬರ ಎಲ್ಲ ಏನು ಕೇಳಲ್ಲ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತೀನಿ.
ನಾನು ಕೂಡ ಈ ಒಂದು ಸೋಮವಾರ ರಾಯರು ಆರಾಧನೆ ಇದೆ ಅನ್ನೋದಕ್ಕೋಸ್ಕರ ಈ ಒಂದು ಪುಸ್ತಕನೆಲ್ಲ ನೋಡಿ, ಇಲ್ಲೆಲ್ಲ ಇಷ್ಟೊಂದು ಪುಸ್ತಕ ಇಟ್ಕೊಂಡಿದ್ದೀನಿ. ಒಂದು 500 ಪುಸ್ತಕ ಇದೆ ಇಲ್ಲಿ. ಸೊ 500 ಪುಸ್ತಕನು ನಾನು 500 ಜನ ಇನ್ಸ್ಟಾಗ್ರಾಮ್ ಒಂದು ಕುಟುಂಬ ಕಳಿಸ್ಬೇಕು ಅನ್ಕೊಂಡಿದ್ದೀನಿ. ಸೊ ಬುಕ್ ಖಾಲಿ ಆದ್ರೆ ಆದ್ಮೇಲೂ ತುಂಬಾ ಜನ ನಂಗೆ ಅಡ್ರೆಸ್ ಕೊಡ್ತಾನೆ ಇರ್ತೀರಾ. ಸೊ ದಯವಿಟ್ಟು ನಾನು ಇದು ಆಗಿದ ತಕ್ಷಣ ನಾನು ಯಾರಿಗೆ ಕಳಿಸಿದ್ದೀನಿ ಅನ್ನೋದೊಂದು ಪ್ರೂಫ್ ಸಮೇತನು ನಾನು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ರಾಯರಿಗೆ ಈ ಒಂದು ರಾಯರು ಭಕ್ತರಿಗೆ ಯಾವಾಗ ಬುಕ್ ಬರುತ್ತೋ ಅವರೆಲ್ಲ ಬುಕ್ ಬರೀರಿ. ಬುಕ್ ಬಂದ್ಮೇಲೆ ಬುಕ್ ಇಟ್ಕೊಂಡು ಸೊ ನನಗೂ ಒಂದು ಫೋಟೋ ಕಳಿಸಿ. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ, ಮೇಡಮ್ ಇಷ್ಟು ಚೆನ್ನಾಗಿ ನೀವು ಕೊಟ್ಬಿಡ್ತೀರಾ, ಎಷ್ಟೊಂದು ವಿಡಿಯೋ ಮಾಡ್ತೀರಾ ಅಂತ ಹೇಳ್ತೀರಾ. ಅದು ಕೊಟ್ಟಿರೋದು ಬಿಟ್ಟಿರೋದು ಭಗವಂತನಿಗೂ ಗೊತ್ತಿರುತ್ತೆ, ನನ್ನ ಕುಟುಂಬದವ್ರಿಗೂ ಗೊತ್ತಿರುತ್ತೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಕೇಳ್ಕೊಂತಾ ಇದ್ದೀನಿ ಈ ಮುಖಾಂತರ. ಸೊ ಇದೇ ಸೋಮವಾರ ರಾಯರು ಪೂಜೆ ಮಾಡೋದನ್ನ ಯಾರು ಮಿಸ್ ಮಾಡ್ಕೊಬಿಡಿ. ರಾಯರನ್ನ ಅದ್ದೂರಿಯಾಗಿ ಪೂಜೆ ಮಾಡಿ, ರಾಯರಲ್ಲಿ ನಿಮ್ಮ ಒಂದು ಪ್ರಾರ್ಥನೆ ಏನಿದೆ ಅದನ್ನ ಪ್ರಾರ್ಥನೆನ ಕೈ ಮುಕ್ಕೊಂಡು ಕೇಳ್ಕೊಳ್ಳಿ. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ. ಅವತ್ತಿನ ಒಂದಿನ ಆದ್ರೂ ಒಂದು 4 ಗಂಟೆಗೆ ಎದ್ದು ಮನೆಯೆಲ್ಲ ಸ್ವಚ್ಛಗೊಳಿಸಿ, ಮನೆ ಒರೆಸ್ಬೇಕಾದ್ರೆ ಏನೊಂದು ಮನೆ ಸ್ವಚ್ಛ ಮಾಡೋದಕ್ಕೆ ಒಂದು ಬಕೆಟ್ ಅಲ್ಲಿ ನೀರು ತಗೊಂತೀರ, ಆ ನೀರಿಗೆ ಬಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ. ಹಾಗೆ ಬಂದು ಗೋಮೂತ್ರ ಹಾಕೊಂಡು ನೀಟಾಗಿ ಮನೆಯೆಲ್ಲ ಒರೆಸಿ, ನೀವು ಸ್ನಾನ ಮಾಡೋ ಒಂದು ನೀರಲ್ಲೂ ಗೋಮೂತ್ರ ಹಾಕೊಂಡು ಸ್ನಾನ ಮಾಡಿ, ಅವತ್ತು ಗುರುರಾಯರ ಹತ್ರ ಒಂದು ಒಳ್ಳೆ ಪ್ರಾರ್ಥನೆ ಮಾಡಿ. ಯಾರಾದ್ರು ಮುಡುಪು ಕಟ್ಟೋರಿದ್ರು ಅವತ್ತಿನ ದಿನ ಮುಡುಪು ಕಟ್ಟಿ ನೀವು ಒಂದು 11 ವಾರ ಪೂಜೆ ಮಾಡಿ. ನಿಮ್ಮ ಇಷ್ಟಾರ್ಥಿಗಳೆಲ್ಲ ನೆರವೇರಿಸ್ಕೊಡ್ತಾರೆ ಗುರು ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ತೀನಿ.